ರತ್ನ ರತ್ನ ಆಕಿ ಒಳಗ ಅಡ್ಗಿ ಕೊನೆಗಿದ್ಲಪ್ಪ. ಯಾಕ ಶಂಕ್ರು ನಾ ಬರ್ಲೇನ? ಬಿಡ್ಬೇವ ನಾನಾ ಬರ್ತಾನೆ ಒಳಗೆ. ಮತ್ತೇನು ಏನಪ್ಪ ಅದ? ಏನಿಲ್ಲ ಬೇ. ಮತ್ತು ಇಕ್ಕಿ ರತ್ನ ಸುಮ್ಮನ ಮತ್ತು ಅವ್ರ ಅತ್ತಿಗೂ ಆರಾಮಿಲ್ಲಲ್ಲ, ಹೋಗಿ ರೊಟ್ಟಿ ಬುತ್ತಿ ಅದನ್ನ ಮಾಡ್ಕೊಂಡು ನೋಡ್ಕೊಂಬರ್ತಾನೆ ಅಂದ್ಲ. ಮತ್ತು ಅದಕ್ಕೆ ಮತ್ತು ಕಾಯಿಪಲ್ಲೆ ಅದು ಏನು ಇದ್ದಿಲ್ಲ ತೊಗೊಂಬಂದು ಕೊಡ್ರಿ ಅಂತ ಅಂದ. ಅದಕ್ಕೆ ಮತ್ತೆ ಇಲ್ಲೇ ಇದ್ರಂತೆಲ್ಲ ಹಚ್ಚಿದ್ರಲ್ಲ ತೊಗೊಂಬಂದೇವ. ಹೌದೇನಪ್ಪ? ಯಾಕೆ ಇವತ್ತು ಹೊಂಟಾಳ ಏನು? ಅವನು ಬೇ ರಾತ್ರಿ ಅಂದ್ಲು. ಮತ್ತು ಇನ್ನೇನು ಶ್ರಾವಣಕ್ಕೆ ಅದು ಹಬ್ಬ ಸ್ವಚ್ಛ ಮಾಡ್ಕೊತಾನೆ ಮನಿನ ಅಟ್ರಾಗ ಒಂದಿಟ್ಟು ಸುಮಾನು. ಮತ್ತು ಹಬ್ಬಕ್ಕೆ ಅದು ಕರ್ದಂಗೆ ಆಕತಿ. ಮತ್ತು ಅವ್ರ ಅತ್ತಿಯರ್ನು ನೋಡ್ದಂಗೆ ಆಕತಿ. ಹೋಗಿ ಬರ್ತಾನೆ ರೀ ಮತ್ತು ಅಂತ ಅಂದ್ಲ. ಸುಮತಿನೂ ಕೇಳಿದ್ಲಂತ. ಆಕಿನೂ ಬರ್ತಾನಕ್ಕ ಹೋಗನ್ ತಗೋ ಇಬ್ರು ಅಂತ ಅಂದ್ಲಂತ. ಅದಕ್ಕೆ ಹೋಗಿ ಬರ್ತಾರಂತ ಬೇ ಅಂದ್ಲು. ಅತ್ತಿಯರ್ನ ಕರ್ಕೊಂಡು ಹೋಗ್ಕನಿ ಅಂದು ನಾನಾ ಬ್ಯಾಡ ಅಂದ್ಬೇ. ಅಲ್ಲಿ ಬಸ್ ಬರೀ ರಶ್ ಇರ್ತಾವೆ, ಹಂಗೆ ಜನ ತುಂಬ್ತಿರ್ತಾರ. ಏನು ಈ ವಯಸ್ಸಾದರ ಅದಾರ ಅಂತಂದು ನೋಡಂಗಿಲ್ಲ, ಇಲ್ಲ ಅಂತ ನೋಡಂಗಿಲ್ಲ. ಮತ್ತು ಬ್ಯಾಡ, ಯಾವಾಗಾರ ಬೇಕಂದ್ರೆ ನಾ ಗಾಡಿ ಮೇಲೆ ಕರ್ಕೊಂಡು ಹೋಗಿ ಬರ್ತಾನೆ. ಅವನ್ನ ನೀವಿಬ್ಬರ ಹೋಗಿ ಬರ್ರಿ ನೋಡ್ಕೊಂಡು ಮತ್ತು ಕರೆದು ಬರ್ರಿ ಅಂತಂದು ಹೇಳಿದ್ನೆ ಬೇ. ಇಲ್ತೋ ಹೋಗ್ಬರ್ಲಿ ಶಂಕರು ಅವ್ರ. ಸ್ವಲ್ಪ ನಾನು ಕಾಲದು ಬಾರಿ ನೋವು, ನನಗೂ ಬಸ್ ಹತ್ತಿ ಇಳಿದು ಹೋಗೋದಾಗಂಗಿಲ್ಲಪ್ಪ. ಅಲ್ಲಿ ನಾನು ಮತ್ತೆ ಹೋಗ್ಬರ್ಲಿ ಬಿಡ ಅವ್ರ. ರತ್ನ ಹೋರಿ ಬಂದೆ. ಹೋರಿ ತಗೊಂಬಂದ್ರೆ ಕಾಯಿಪಲ್ಲೆ ಎಲ್ಲ? ಎಲ್ಲ ಐತೆ ನೋಡಿದ್ರಾಗ. ಮತ್ತು ಮಡಿಕೆ ಕಾಳು ಚಲೋ ಇದ್ವು, ಅವನು ತೊಗೊಂಬಂದಾನಿ. 2 ಕಾಲು ಪಾವು ಸಾಕಾಕವಲ್ಲ. ಸಾಕ್ ಬಿಡ್ರಿ. ಮುಳಗಾಯಿ ಮತ್ತೆ ತಗೊಂಬಂದಿರ್ಲ ಬದ್ನಿಕಾಯಿ ಎಣ್ಗಾಯಿ ಮಾಡಾಕ. ಎಣ್ಗಾಯಿಗೂ ತೊಗೊಂಬಂದಾನ ನೋಡು. ಕೊತ್ತಂಬರಿ ಇದು ಐತಿ. ಆಮೇಲೆ ಅಲ್ಲಿ ಇದು ಒಂದು ಬ್ರೆಡ್ಡಿನ ಬಂಡಲ್ ತೊಗೊಂಬಂದಾನ ನೋಡು. ಅದನ್ನು ಒಯ್ಯಿ ಇದ್ರಾಗ ಐತಿ ಎಲ್ಲ. ಅತ್ತಿಯರ ಚಾ ಏನಾರ ಮಾಡ್ಕೊಡ್ಲೇನ್ರಿ? ಬ್ಯಾಡ್ ಬಿಡ್ರಿ ರತ್ನ, ನನಗೆ ಚಾ ಆಗ್ಲೆಲ್ಲ ಕುಡಿದ್ರ ಆಗಂಗಿಲ್ವಾ, ಪಿತ್ತದಂಗ ಕತಿ. ನಾನು ಹೋಗು ನೀನ್ ಮತ್ತೆ ಬದುಕದ್ನು ಮಾಡ್ಕೋ. ಮತ್ತೆ ಸುಮಾರು ಊರ್ ಹೊಂಟಿ ಅಂತಲ್ಲ, ಅಡಿಗೆ ಅದನ್ನ ಮಾಡ್ಕೊಂಡು ಗೊತ್ತಲ್ವಾ. ಈಗ ಶಂಕರು ಅಂದ್ಮೇಲೆ ಗೊತ್ತು ನನಗೆ. ನೋಡ್ರಿ ಅತ್ತಿಯರ, ರಾತ್ರಿ ಅನ್ಕೊಂಡೆ ನಾನು. ಮತ್ತೆ ಏನ್ ಇಕ್ಕಿದ್ದಂಗ ಮತ್ತೆ ರಾತ್ರಿ ಸುಮತಿ ಚಂದ್ರು ಅವರು ಬಂದಿದ್ರಲ್ಲ. ಚಂದ್ರು ಅವಾಗ ಅಂದಿದ್ದಿ ಸುಮತಿ ಹತ್ರ ಹಂಗ ಹೋಗ್ಬರ್ನೇನಂತ ಒಂದು ಮಾತು ಅಂದಿದ್ನೆ. ಹೂನಕ್ಕ ಮತ್ತೆ ಹೆಂಗೆ ಹೇಳ್ತೀನಿ ಹಂಗ ಹೋಗೋಣಂದ್ರೆ ಹೋಗ್ಬರ ಅಂತ ತಗೋ. ಮತ್ತೆ ಅವ್ರ ಅತ್ತಿಯರ್ಗ ಆರಾಮಿಲ್ಲ, ಹೋಗಿ ನೋಡ್ದಂಗಾತು. ಏನಾರ ಮಾಡ್ಕೊಂಡು ಹೋಗ್ಬಿಡ ಅಂತ ತಗೋ ಅಂತ ಅಂದ್ಲ ರೀ ಅತ್ತಿಯರ. ಮತ್ತೆ ಅದಕ್ಕೆ ಮತ್ತೆ ಇದ್ಕಿದ್ದಂಗ ಮತ್ತೆ ಏನಕತ್ತ ಆಟೋ ಮಾಡ್ಕೊಂಡು ಹೋದ್ರಾತ ಅಂತಾರಿ. ನೀವು ಬಂದಿದ್ರು ಚಲೋ ಆಕತ್ರಿ ಅತ್ತಿಯರ. ಇಲ್ಲಿ ಹೇಳವ ಅಲ್ಲಿ ಕಾಲು ಬಾರಿ ನೋವ. ಕಾಲು ನೋವಿಗೆ ಅದಕ್ಕೆ ಎಲ್ಲಿ ಹೋಗಂಗಾಗಿಲ್ಲ ಬರಂಗಾಗಿಲ್ಲ ನೋಡು. ಇನ್ನೇನು ಗಾಡಿ ಮೇಲೆ ಆದ್ರ ಏನ ಹತ್ತಿ ಕುತ್ಕೊಂಡು ಹೋಗಿ ಇಳಿದ್ರ ಸೈ. ಈ ಬಸ್ ಪ್ರೀತಿ ರಶ್ ಇರ್ತಾವ, ಅದ್ರಾಗ ಹತ್ತಿ ಕುಂದ್ರದು ಇಳಿಯೋದು ಹಂಗ ಮಂದಿ ನೋಡಂಗಿಲ್ಲ, ಮನುಷ್ಯ ನೋಡಂಗಿಲ್ಲ, ವಯಸ್ಸಾದ್ರ ಅಂತ ನೋಡಂಗಿಲ್ಲ, ಜನ ಹಂಗ ತುಂಬ್ತಿರ್ತಾವ ಅಲ್ವಾ. ನಾನಂತರ ಹೋಗ್ಬರ್ರಿ, ನೀವ ಇಬ್ರು ಹೋಗಿ ಬರ್ರಿ ಮತ್ತೆ ನೋಡ್ಕೊಂಡು. ಅವ್ರ ಅತ್ತಿಯರ್ನು ಆಕಿಗೂ ಭಾರಿ ಖುಷಿ ಅನಿಸ್ತೈತಿ. ಹೋಗೇ ಇಲ್ಲ ನೀವು ಮತ್ತೆ ಅವ್ರ ಮನೆಗೆ. ಅದಕ್ಕಾರಿ ಅತ್ತಿಯರ ನಾನು ಹೋಗೇ ಇಲ್ಲಲ್ಲ, ಅದಕ್ಕೆ ಆಕಿನ ನೋಡ್ದಂಗ ಆತು. ಮತ್ತೆ ಆಕಿ ಅತ್ತಿಯರ್ನು ನೋಡಿ ಮತ್ತೆ ಹೆಂಗ ಏನ ಹಾಲಕ್ಕ ಹಬ್ಬಕ್ಕೆ ಕಳಿಸ್ತಾರೇನ ಹೇಳಿ ಅವ್ರ ಮನೆಯವರಿಗೆ ಮತ್ತೆ ಬರ್ತಾನ್ರಿ ಅತ್ತಿಯರ. ಹಂಗ ಮಾಡಿ ಮತ್ತೆ ಇದನ್ನ ತಗೋ ರತ್ನ. ತೆಗೆದು ಬಿಡು ಕಾಯಿಪಲ್ಲೆ ಎಲ್ಲ ತೆಗೆದು. ಇದನ್ನ ಅವನ ಕೈಯಾಗ ಕೊಡ್ತೀಯ ನೋಡು. ಕೊತ್ತಂಬರಿ ಅದನ್ನ ಸೋಸ್ ಕೊಡ್ತಾಳ, ಲಗು ಲಗು ಆಕತಿ. ಮತ್ತು ಈಗ 10 ಗಾಡಿ ಬಿಟ್ರೆ ಮತ್ತೆ 2 ಗಾಡಿನ ಸೈ ಮತ್ತೆ ಹೊತ್ತಾಕತಿ. ನಿನಗೆ ಅಡುಗೆ ಮಾಡ್ಕೊಂಡು ಅವ್ರು ಮತ್ತೆ ಉಣ್ಣ ಹೊತ್ತ ಮೀರ್ತೈತೆ. ಅದಕ್ಕೆ ಇಲ್ಲಿ ತಗೋರಿ, ನಾನು ಅಲ್ಲೇ ಲಗು ಲಗು ಏಟ್ ಬೇಕಾಟ ಸೋಸ್ಕೊಂತಾನೆ ಮಾಡ್ಕೊಂಡ್ಬಿಡ್ತಾನೆ. ಮತ್ತೆ ಈಗ ಹತ್ತಿರಕ್ಕೆ ಕೊಟ್ಟರು ಹೊರಗೆ ಓಡಾಡಕ್ಕೆ ಆಗಲ್ಲ ನನಗೆ, ಹೊತ್ತಾಕತಿ. ರೊಟ್ಟಿ ಮಾಡಕತ್ತೇನ್ರಿ ಅಲ್ಲೇ ಒಂದ್ ಕಡೆ ಪಲ್ಯಕ್ಕೆ ಅದನ್ನ ಇಟ್ಬಿಡ್ತಾನೆ. ಲಗುನ ತೊಗೊಂಬರ್ರಿ ಅದನ್ನ. ಸರಿ ತಗೋರಿ, ನಾವು ಹೋಗಿ ಬರ್ತಾವ. ಮತ್ತೆ ನೀವು ಲಗು ಬಂದು ಮನೆಯಾಗಿರಿ. ಪ್ರಿಯಾ ಮತ್ತು ಅತ್ತಿಯರು ಇಬ್ಬರ ಇರ್ತಾರ. ನಾನು ಆದಷ್ಟು ಲಗು ಬರ್ತಾವೆ. 2 ಗಾಡಿ ಕೊನೆ ಗಾಡಿಗೆ ಲಗುನ ಅಟ್ರೊಳಗ ಮನೆಗೆ ಬರ್ರಿ. ಮತ್ತೆ ಆಕಿ ಪ್ರಿಯಾಗ ಹೇಳಿಲ್ಲ ಏನಿಲ್ಲ, ಮತ್ತೆ ಬಂದು ಮನ್ಯಾಗ ಒದ್ರಾಕತ್ತಾಳ. ಇಲ್ತೋ ನಾ ಲಗು ಬರ್ತಾನೆ. ನೀವೇನು ಅವಸರ ಮಾಡ್ಕೊಂಡು ಬರಕ್ಕೆ ಹೋಗ್ಬೇಡ್ರಿ. 2 ಗಾಡಿಗೆ ಬರ್ರಿ ನಿಧಾನ ಸೇರಿ. ಏನು ಅವಸರ ಇಲ್ಲ. ಅಲ್ಲ ಒಂದಿಟ್ಟು ಕುಂತು ಮಾತಾಡ್ಕೊಂಡು ಬರ್ರಿ. ಆಕಿಗೂ ಸಮಾಧಾನ ಅನಿಸ್ತೈತೆ ಒಂದಿಟ್ಟು. ಆತ್ ತಗೋರಿ. ಮತ್ತೆ 6 ಗಾಡಿ ಕೊನೆ ಗಾಡಿ ಎಲ್ಲ ಮತ್ತೆ ಅದಕ್ಕೆ ಬರ್ತಾವಿ. ನಾನು ಹೊಲಕ್ಕೆ ಅದು ಹೋಗಿ ಬರ್ತಾನೆ ತೊಗೊಳ್ಬೇವ. ಮತ್ತೆ ಬರೋ ಮುಂದೆ ಏನಾರು ತೊಗೊಂಬರ್ಲೆ ಹೆಂಗೆ ಮತ್ತೆ ನಿನಗೆ? ಏನು ಬೇಡಪ್ಪ, ನನಗೊಂದು 10 ರೂಪಾಯಿದ ಅಡಿಕೆಯಲ್ಲಿ ತಗೊಂಬ ನೋಡು ಸಾಕು. ಏನು ಬೇಡ ನೋಡು. ಹ್ಞೂ ಆತು ತಗೋ. ಮತ್ತು ಹುಷಾರು ನೋಡು, ಮನೆ ಅಂತೇಳಿ ಇರು. ಬಾಗ್ಲ ಮುಂದಕ್ಕೆ ಮಾಡ್ಕೊಂಡು ಮಕ್ಕೋ. ಏನು ಕಾಮಿ ನಾಯಿ ಪಾಯಿ ಒಳ ಬಂದಿಂದವು. ಮದುವೆ ಆಗಿ ಏನಿಲ್ಲ ಅಂದ್ರೂ 12-13 ವರ್ಷ ಆತು. ಒಟ್ಟ ಸುಮಾರು ಊರಿಗೆ ಹೋಗಿದ್ದಲ್ಲ ನೋಡಿಕಿ ರತ್ನ. ಈಗ ಅದು ಯಾವ ದೇವ್ರ ಬುದ್ಧಿ ಕೊಟ್ಟಾನೋ ಏನು, ತನ್ನಟಕ್ಕೆ ತಾನ ಬುತ್ತಿ ರೊಟ್ಟಿ ಮಾಡ್ಕೊಂಡು ಹೋಗಿ ನೋಡ್ಕೊಂಡ್ ಬರ್ತಾನೆ ಅಂತಾಳೆ. ಯವ್ವ ಹಿಂಗ ಇದ್ರ ಪುಣ್ಯ ಅನ್ವ ನಂದು. ಹಿಂಗ ಯಾವಾಗ್ಲೂ ಕೊನೆ ತನಕ ಇದ್ಲು ಅಂದ್ರೆ ಇನ್ನೇನು ನಿಶ್ಚಿಂತವಾಗಿ ಜೀವ ಬಿಡ್ತಾನೆ. ನಾನು ಇನ್ನೊಂದು 4 ರೊಟ್ಟಿ ಅಕ್ಕವನ ಲಗು ಲಗು ತಟ್ಟಿ ತೆಗಿತೇನೆ. ಪುಡಿ ಚಟ್ನಿ ಮಾಡ್ಕೊಂಡನಿ, ಗುರಾಳ್ ಚಟ್ನಿ ಮಾಡ್ಕೊಂಡನಿ, ಮಡಿಕೆ ಕಾಳು ತೊಗೊಂಬಂದಿದ್ರಲ್ಲ. ಮತ್ತು ಒಟ್ಟು ಪಲ್ಯ ಆತು. ಮುಳಗಾಯಿ ಇನ್ನೊಂದು ಚೂರು ಬೇಯ್ಬೇಕತ್ತ. ಮುಳಗಾಯಿ ತುಂಬತ್ರ ಇನ್ನು ಗಂಡು ಐತಿ ಅಂತಂದು ಇಟ್ಟಾನಿ. ಲಗು ಲಗು ಮಾಡಿ ತೆಗೆದು ಒಂದಿಟ್ಟು ಬ್ರೆಡ್ಡಿನ ಬಂಡಲ್ ಅದನ್ನೆಲ್ಲ ಈ ಬ್ಯಾಗ್ನಾಗ ಇಟ್ಕೊಳ್ಳೋಣ ಅಂತಂದು ಇಟ್ಟಾನಿ. ಇಷ್ಟು ಉಸಿರು ಅನ್ನಿಸ್ತೈತಿ. ಎಷ್ಟು ಲಗು ಮಾಡ್ಕೊಂಡ್ರು ಹೊತ್ತಾಗ್ಬಿಡ್ತೈತೆ ನೋಡು.
ಪಾಪ ಅತ್ತಿಯರ್ಗು ಎಲ್ಲ ಕಡೆ ಓಡಾಡಿದ ಜೀವದು. ಸುಮಾನು ನೋಡಂಗಾಗಿತ್ತನ ಹುಡುಗಿನ ನೋಡಕ್ಕೆ ಬರಾಕ ಇಷ್ಟ ಅವ್ರಿಗೂ. ಏನು ಮಾಡೋದು, ಕಾಲು ನೋವಿಗೆ ಎದರಿ ಒಲ್ಲೆನ ಅಂತಾರ ಅವರು. ನಾನು ಇಲ್ಲಕ್ರ ಬಸ್ ರಶ್ ಇಲ್ಲಕ್ರ ಕರ್ಕೊಂಡು ಹೋಗಿ ಬರ್ಬೋದಿತ್ತು ಬಿಡು. ಬಸ್ನಾಗ ನಾವ ನಿಂದ್ರಂಗಿಲ್ಲ ಏನಿಲ್ಲ, ಹಂಗ ನಮ್ಮನೆ ತುರುಗ್ತಿರ್ತಾರ. ಎದಕ್ಕೆ ಬೇಕು, ಯಾವಾಗ ಇಲ್ಲೇ ಬಂದಾಗ ನೋಡ್ತಾರಲ್ಲಕ್ರ ಗಾಡಿ ಮೇಲೆ ಹೋಗಿ ನೋಡ್ಕೊಂಡ್ ಬರ್ವಲ್ರ ಕಂದು ಬ್ಯಾಡ ಅನ್ಯಾನು. ಮತ್ತೆ ಎದಕ್ಕೆ ಬೇಕು ನಮಗೂ ಗೊತ್ತಾಗಂಗಿಲ್ಲ. ನಾವು ಮತ್ತೆ ಬುತ್ತಿ ಅದನ್ನ ಇಟ್ಕೊಂಡಿರ್ತೇವಿ. ಒಬ್ರು ಹಿಂದಕ್ಕೆ ದುಡೋದು ಮಾಡೋದು ಮಾಡ್ತಿರ್ತಾರ. ಬಸ್ನಾಗೇನು ಯಾರಿಗೇನು ಹೊಡೆದಾಡಕ ಹಂಗಿಲ್ಲ ಯಾರು ಕೊಟ್ಟಾಗ. ಸುಮತಿನ ಏನೇನು ಮಾಡ್ಕೊಂಡಾಳ ಲಘು ಲಘು ಬಾರಕ. ನಾನು ಲಘು ಮಾಡ್ಕೊಂತ ನಿಂದಿದ್ಲು. ಲಘು ನಾ ಬುತ್ತಿ ಅದನ್ನ ತೊಗೊಂಡಾಕಿ ಮನೆ ಅಂತೇಳಿ ಹೋಗಿ ಆತ್ಲಾಗ ಹೋಗ ಬಸ್ಸಿಗೆ. ಮತ್ತು ಪಾಪ ಅದೇ ಆಕೇನು ಮತ್ತೆಲ್ಲ ತೊಗೊಂಡಿತ್ಲ ಬರ್ತಾಳ, ಅಲ್ಲೇ ಹಂಗ ಹೋದ್ರಾತು. ರತ್ನ ಓರಿ ಅತ್ತೀರ, ಏನಾರ ಹೆಚ್ಚೋದು ಮಾಡೋದಿದ್ರು ಕೊಡವಾ, ಇಲ್ಲ ರೊಟ್ಟಿ ಉದ್ ಕೊಡಿ, ಇಲ್ಲಿ ಬೇಸ್ತಾನಂತ ಕುತ್ಕೊಂಡು. ಇಲ್ಲಿ ಬಿಡ್ರಿ ಅತ್ತೀರ, ಅದು ನೋಡ್ರಿ ಇನ್ನೊಂದು 3 ರೊಟ್ಟೆ ಕವಾಟ ಬ್ಯಾಡ ಹೋಗ್ರಿ ಅತ್ತೀರ. ಕಾಲು ನೋವು ಅಂತೀರಿ, ನೀವೇನು ಕಾಲು ಮಡ್ಸ್ಕೊಂಡು ಕುತ್ಕೊಂಡು ಬೇಸ್ತೀರಿ. ಇಲ್ಲಿ ತಗೋರಿ ವೀಸಾದ್ರ ಅದು ನಾ ಮಾಡ್ಕೊಂತಾನೆ ಹೋಗ್ರಿ ನೀವು. ಮಾಡ್ತಿದ್ ನೀವು ಒಬ್ಬೇಕೆ ಏಟ್ ಅಂತ ಮಾಡ್ತಿದ್ದಿ, ಒಟ್ಟು ಒತ್ತಾಕತ್ ನಿನಗೆ ಒಂದಿಟ್ಟು ಬೇಯಿಸ್ತಿದ್ದೆ ಉದ್ದಿ. ನೀನು ತಟ್ ಕೊಟ್ಟಿದ್ರ ಮುಳುಗಾಯಿ ಅದು ಎಲ್ಲ ಹೆಚ್ಕೊಂಡಿದ್ದಿ, ಕೊಟ್ಟಿದ್ರ ಲಘು ಹೆಚ್ಕೊಡ್ತಿದ್ನೆ. ಒಬ್ಬೇಕೆಗೆ ಪಾಪ ತ್ರಾಸ ಅನಸತ್ತವ. ಏನ್ ರೀತಿಯಾರ ಮಾಡಕತ್ವಿ ಅಂದ್ರ ಎಷ್ಟು ಲಘು ಆಕತ್ರಿ ಬದುಕು. ಮಾಡೋದ್ ಬಿಟ್ಟು ಶಾಣೆತನ ಮಾಡ್ಕೊಂಡು ಕುಂತ್ವಿ ಅಂದ್ರೆ ಲಘು ಆಗಂಗಿಲ್ಲ ಬಿಡ್ರಿ ರೀತಿಯಾರ ಮಾಡೇನಿ. ನೀವು ಹೋಗ್ರಿ. ಮತ್ತ ಎಲ್ಲ ಹಚ್ಚಿಟ್ಟಿರ್ತಾನೆ ರೀತಿಯಾರ ಪಲ್ಯ ಅದನ್ನ ಎಲ್ಲ ಒಂದ ಅಂತೇಳಿ ಇಟ್ಟಿರ್ತಾನೆ, ಹಚ್ಕೊಂಡು ಉಂಡ್ರಿ ಹೊರ ತುಂಬ. ಪಿಸೇವ್ ರೊಟ್ಟಿ ಇಟ್ಟಿರ್ತಾನೆ. ಅಕ್ಕಿನ ಪ್ರಿಯಾನು ಬರತ್ಲೆ ಅಕ್ಕಿಗೆ 2 ರೊಟ್ಟಿ ಹೆಚ್ಕೊಡ್ರಿ ತಿಂತಾಳ. ಮುಳುಗಾಯಿ ಎಣಗಾಯಿಗೆ ಜೀವಕ್ಕಿ. ನಾವು ಲಘು ಹೋಗಿ ಬರ್ತಾವ್ರಿ ತೀರ. ಪುಡಿ ಚಟ್ನಿ ಅದನ್ನ ಎಲ್ಲ ಇಟ್ಟನ್ರಿ, ಹಾಕೊಂಡು ಇದ್ರಾಗ ಇಟ್ಟಿರ್ತಾನೆ ನೋಡ್ರಿ ಬರ್ನ್ಯಾಗ. ಪುಡಿ ಚಟ್ನಿ ಅದನ್ನ ಯಾವ ಮೈದಾ ಮಾಡಿದೇವ, ಎಷ್ಟು ಲಘು ಲಘು ಮಾಡ್ಕೊಂಡಿ ಬಿಡು. ಹಂಗಾರ ಲಘುನ ಇದ್ದೀಯನ ಇವತ್ತು ಮುಂಜಾನೆ ನಸಗ್ನಾಗ ಎದ್ದಿದ್ನೇ ಇರ್ತೀರ. ಮತ್ತೆ ಆಗ್ಬೇಕಲ್ರಿ, ಇಲ್ಲಿ ಕರಲ್ಲಿ ಹೊತ್ತಾಗ್ಬಿಡ್ತೈತಿ. ಮತ್ತೆ ಹೋಗಿ ಒಳ್ಳೆ ಬರೋದಾಗಂಗಿಲ್ರಿ ಇರ್ತೀರ. ಹಂಗಾಗಿ ಬಿಡು, ಉಳ್ಕೊಳೋದಾದ್ರ ಸಹಿ ಒಂದು ತಾಸು ಹೆಚ್ಚು ಕಮ್ಮಿ ಹೊತ್ತಾದ್ರೆ ನಡಿತೈತಿ. ಹೋಗಿ ಉಳ್ಕೊಂಡ್ರೆ ನಡಿತೈತಿ ಅನ್ಬೋದ್ರಿ ಇರ್ತೀರ. ಮತ್ತೆ ಉಳ್ಕೊಳ್ಳೋಂಗಿಲ್ಲ ಏನಿಲ್ಲ, ಹಿಂಗೆ ಬಂದ್ಬಿಡ್ತಾವಲ್ರಿ. ಅದಕ್ಕೆ ಲಘು ಹೋದ್ರ ಒಂಚಾವತ್ತಿದ್ದಂಗೆ ಕತಿ ಹಾಕಿಗೂ ಒಂಚೂರು ಅಂತಂದು ಲಘುನ ಎದ್ದಿದ್ನೇ ಇರ್ತೀರ. ಮತ್ತೆ ಅಕ್ಕಿ ಮತ್ತೆ ಸುಮತಿ ಏನೇನು ಮಾಡ್ಕೊಳಕತ್ತಾಳ ಅಂತವ, ಏನು ಇಂಥದ್ದು ಮಾಡ್ಕೊ ಅಂತಂದು ಏನು ಹೇಳಿಲ್ರಿ ಇರ್ತೀರ ಅಕ್ಕಿಗೆ. ಅಕ್ಕಿ ಏನಾರ ಮಾಡ್ಕೋವಲ್ಲಕ್ಕ. ಮತ್ತೆ ನಾನು ಅಕ್ಕಿಗೆ ಏನಂದೆ, ಅಕ್ಕ ನಾನು ಮತ್ತೆ ರೊಟ್ಟಿ ಮಾಡ್ಕೊಂತ ತಗೋ ಅಂತ ಅಂದ್ಲ. ಅಕ್ಕಿ ಪಾಪ ಹೊಲಿ ಮ್ಯಾಲ ಐತ್ರಿ ಇರ್ತೀರ. ಅಕ್ಕಿ ಕುತ್ಕೊಂಡು ಮಾಡ್ಕೊಂಡು ಮ್ಯಾತ್ ಮ್ಯಾಲ ನಿಂತ್ಕೊಂಡು ಬೇಯಿಸ್ಕೋಬೇಕು. ನೀನು ಗೊತ್ತಾಕತ್ವ ಏನಾರ ಒಂದಿಟ್ಟು ಅನ್ನದಂಥದ್ದು ಇಲ್ಲ ಗಟ್ಟೆಂದು ಪಲ್ಯ ಏನಾರ ಮಾಡ್ಕೋ. ನಾನು 2 ಥರದ ಪಲ್ಯ ಪುಡಿ ಚಟ್ನಿ ಎಲ್ಲ ಮಾಡ್ಕೊತಾನೆ. ಉಪ್ಪಿನಕಾಯಿ ಇದ್ರೆ ಇಟ್ಕೋ, ರೊಟ್ಟಿ ಅದನ್ನ ನಾ ಮಾಡ್ಕೊಂತ ತಗೋ ಅಂತ ಹೇಳೇನ್ರಿ ಇರ್ತೀರ ಅಕ್ಕಿಗೆ. ನಾವು ಅದನ್ನೊಂದು ಹೊಲಿ ಒಂದು ಮ್ಯಾಗ್ ಮಾಡ್ಕೊಂಡು ಭಾರಿ ತ್ರಾಸ ಅಕ್ಕಿಗೆ. ಏನು ಕೆಳಗೆ ಇದ್ದು ಮುಂಚೆ ಚಲೋ ಆಕತ್ತು, ಕುಂತ ಮಾಡ್ಕೊಂತಿದ್ಲು. ಈಗ ಏನಿಲ್ಲ, ನಿನ್ನಂಗೆ ಹೊಲಿ ಕೆಳಗಿದ್ರ ಅಕ್ಕಿಗೆ ಅಷ್ಟು ತ್ರಾಸ ಆಕತ್ತಲ್ಲ. ಮ್ಯಾಲೆ ಹೊಲಿಗಳು ಪಾಪ ಭಾರಿ ತ್ರಾಸ ಅಕ್ಕಿಗೂ. ಕುಂತು ನಿಂತು ಮಾಡೋ ಅಷ್ಟರಲ್ಲಿ ಭಾಳ ಹೊಜ್ಜೆ ಅನಿಸ್ತೈತಿ. ದನಕರುಗಳದು ಏನಿಲ್ರಿ ಇರ್ತೀರ ಚಾಕ್ರಿ. ಮತ್ತು ಅಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ, ಅದು ಯಾಕೆ ಗೊಡ್ಡಸು ಭಾರಿ ಆಯಾಕತ್ತೈತ್ರಿ ಇರ್ತೀರ. ಮತ್ತು ಬಿದ್ದಿಗಿದ್ದಿರಲ್ಲಿ ಭಾರಿ ಇದಾಗೈತ್ರಿ. ಅಲ್ಲಿ ನಮ್ಮನಿ ನೀರದು ಬಿದ್ದು ಗಂಜಲ ಅವು ಬಿದ್ದಿರ್ತೈತಲ್ರಿ, ಜಾರ್ಕೆದಂಗೆ ಆಗೈತಿ. ಅಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ಇರ್ತೀರ. ಇವ್ರು ಬಂದು ಏನಾರು ನೋಡ್ವಲ್ರಕ್ಕ, ನೀವು ಅಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ಒಟ್ಟು ಹಾಲು ಪಾಲು ಕರಿಯೋದು ಒಂದು ದಿವ್ಸ ಬಿಟ್ಟರು ಪರವಾಗಿಲ್ಲ, ಹೋಗಕ್ಕೆ ಹೋಗ್ಬೇಡ್ರಿ. ನಾ ಲಘು ಬಂದ್ರೆ ಕರಿತೇನೆ, ಇಲ್ಲಕ್ರಿ ಇವ್ರ ಕರೀತಾರ. ಹುಲ್ಲು ಅದನ್ನ ಹಾಕಿ ಹೋಗಿರ್ತೇನೆ ರೀ ಇರ್ತೀರ. ಅಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ನೀವು. ಮೊನ್ನೆ ಹಾಯಕ ಬಂದಿತ್ತವ, ಲಘು ನಾವು ಓಡಿ ಬರಕ್ ಆಗಂಗಿಲ್ಲ ಏನಿಲ್ಲ. ಅಲ್ಲಿ ಜಾರ್ಕಿರ್ತೈತಿ, ಬಿದ್ವಿ ಅಂದ್ರೆ ಮುಗಿತ್ ಬಿಡ, ಸೊಂಟನ ಹೋದಂಗ ನಮ್ದು. ಅದಕ್ಕೆ ಇಲ್ವಾ ನಾ ಹೋಗಂಗ ಇಲ್ಲಿ ತಗೋ ಅಲ್ಲಿ. ಆತ್ ತಗೊಳ್ರಿತಾರ. ನಾನು ಇದಿಷ್ಟು ರೊಟ್ಟಿ ಆದ ಮಾತ್ರ ಅಲ್ಲೇ ಹೋಗಿ ಹಂಗ ಹೋಗವ್ರಿತಾರ. ಮತ್ತೆ ಅಕ್ಕಿ ಮತ್ತೆ ಸುಮತಿ ಮನೆ ಅಂತೇಳಿ ಹೋದ್ರ ಅಕ್ಕಿನ ಹಂಗ ಕರ್ಕೊಂಡು ಅತ್ಲಾಗ ಹೋಗ್ಕನ್ರಿ. ಮತ್ತೇನು ಅಕ್ಕಿ ಇತ್ಲಾ ಬರ್ತಾಳ, ಬಸ್ ಸ್ಟ್ಯಾಂಡ್ ಅತ್ಲಾಗ ಇರೋದಲ್ಲ. ಹಂಗಾಗಿ ಹೋಗ್ಬರ್ರಿ ಅವ. ಮತ್ತೆ ಲಘುನ ಬರ್ರಿ, ಅವ್ರ ಅತ್ತಿಗೆ ಒಂದಿಟ್ಟು ನೋಡ್ಕೊಂಬರ್ರಿ ಚೆನ್ನಾಗಿ. ಏನು ತಿಳಿಯಂಗಿಲ್ಲ ಪಾಪ ಅವ್ರಿಗೂ, ಮಾತಾಡಿದ್ದು ಅಷ್ಟು ಗೊತ್ತಾಗಂಗಿಲ್ಲ ಏನಿಲ್ಲ. ಆಕಿ ಗಂಡಿಗೆ ಹೇಳು, 1-2 ದಿವಸದ ಮಟ್ಟಿಗೆ ಕಳಿಸ್ರಿ ಹಬ್ಬಕ್ಕ ಅಂತಂದು. ಏನಂತಾನೆ ಏನ ಕೇಳ. ಬಂದ ಇಲ್ಲ ಅಕ್ಕಿನ ಮದುವೆ ಹಸಿಟ್ಟು 1 ವರ್ಷ ಹಬ್ಬಕ್ಕೆ ಬರಂಗಿಲ್ಲ ಏನಿಲ್ಲ. ನೋಡು ಏನಂತಾನೆ ಏನ, ಮತ್ತು ಕಳಿಸ್ಕೊಡ್ರಿ 2 ದಿವಸದ ಮಟ್ಟಿಗೆ ಇದ್ದು ಬರ್ತಾಳ ಮತ್ತು ಅಂತಂದು ಹೇಳಿ ಕರ್ಕೊಂಬ. ಮತ್ತು ಹೇಳ್ಬಾ, ಬೇಕಾರೆ ಅವನ ಬಸ್ಗೆ ಸತಿಸಿದ್ರೆ ಇಲ್ಲಿ ಬಂದು ಇಳಿತಾಳ ತಗ, ಅವ್ರ ಅಣ್ಣ ಕರ್ಕೊಂಬರ್ತಾನೆ. ಎಲ್ಲ ಹೇಳಿ ಬರ್ತಾ ತಗೊಳ್ರಿ ಇರ್ತೀರ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಹೇಳೇ ಬರ್ತಾನೆ. ಕಳಿಸ್ಕೊಡ್ರಿ ಅಂತಂದು ಅಣ್ಣರಿಗೆ. ಆತು ರಾತ್ರಿದು ಒಟ್ಟು ಸಾರತ್ತು ಕುಚ್ಚಾಕತ್ತಾನಿ. ಮತ್ತು ಅಟತ್ತಿಗೆ ಒಳ್ಳೆ ರೊಟ್ಟಿಗೆ ಹಾಕೊಳ್ಳೋಣ ಅಂತ ನನ್ನತ್ಲೆ ಶಂಕರು ಅಣ್ಣ ಫೋನ್ ಮಾಡಿದ್ದ. ಇಲ್ಲ ಅತ್ಗೆಮ್ಮರು ಬುತ್ತಿ ರೊಟ್ಟಿ ಅದನ್ನ ಮಾಡ್ಕೊಂಬರಕತ್ತಾರವ, ನಿಮ್ಮ ಅತ್ತೆಯರು ನೋಡೋಕ್ಕಾತು, ನಿನ್ನೂ ನೋಡ್ದಂಗಾತು, ಹುಡುಗಿ ನೋಡ್ದಂಗಾತು ಅಂತಂದು ಬರಾಕತ್ತಾರ. ಏನು ಮಾಡೋಕೆ ಹೋಗ್ಬೇಡ, ಮತ್ತು ಮಾಡಿಗಿಡಿ ಅಂತಾನೆ ಫೋನ್ ಹಚ್ಚಿ ಹೇಳಿದೆ ಅಂತ ಅಣ್ಣ. ಸುಮಾ ಓರಿ ಯಾಕೆ ಏನು ಮಾಡಿಲ್ಲ ನಾಷ್ಟಕ್ಕೆ? ಹ್ಞೂ ಸಾರದು ಕುಚ್ಚಾಕತ್ತಿದ್ದೆ, ಉಪ್ಪಿಟ್ಟದು ಮಾಡೇನಿ. ನಾಷ್ಟ ಅದನ್ನ ಹಾಕ್ತಾನೆ ತಗೋರಿ. ಉಪ್ಪಿಟ್ಟು ಯಾಕೆ? ಬಿಸಿ ರೊಟ್ಟಿ ಮಾಡ್ತಾನೆ ಅಂದಿ, ಮತ್ತೆ ಉಪ್ಪಿಟ್ಟು ಮಾಡ್ದಿ?
ಇಲ್ರಿ ನಾನು ರೊಟ್ಟಿ ಮಾಡೋಣ ಅಂತಾನ ಅನ್ಕೊಂಡೆ. ಶಂಕರು ಅಣ್ಣ ಫೋನ್ ಮಾಡಿದ್ದಿ ಈಗ ಅತ್ತಿಗೆ ಮಾರು ಇಬ್ರು ಬರಾಕತ್ತಾರಂತ, ಮತ್ತೆ ಬುತ್ತಿ ರೊಟ್ಟಿ ಎಲ್ಲ ಮಾಡ್ಕೊಂಡು ಬರಾಕತ್ತಾರಂತ. ಅದಕ್ಕೆ ಮತ್ತೆ ಏನು ಅಡಿಗೆ ಮಾಡಕ್ ಹೋಗ್ಬಿಡವ, ಅವ್ರ ಮಾಡ್ಕೊಂಡ್ ಬರಾಕತ್ತಾರ, ಮತ್ತೆ ನೀನು ಮಾಡೋದು ಅವರು ತಗೊಂಬರೋದಕ್ಕತಿ, ಏನು ಮಾಡ್ಬೇಡ ಅಂತಾನ ಫೋನ್ ಹಚ್ಚಿದ್ನ. ಮತ್ತೆ ಅದಕ್ಕೆ ಏನು ಮಾಡ್ಲಿಲ್ರಿ ನಾನು, ಮತ್ತೆ ಅದಕ್ಕೆ ಉಪ್ಪಿಟ್ಟು ಮಾಡಿಟ್ಟೆ ಲಗುನ, ಬಿಸಿದ ತಿಂದು ಹೋಗಿರಿ ಅಂತಂದು. ಇವು ನಿಮ್ಮ ಅತ್ತಿಗೆ ಮಾರು ಬರಾಕತ್ತಾರ, ಅದ್ರಾಗು ಶಂಕರು ನೇಂತಿ ಯಾಕೋ ಒಳ್ಳೆ ಬರಾಕತ್ತಾರ ಬಿಡು. ಏನು ಮದುವೆ ಸುಟ್ಟು ಒಮ್ಮೆನ ಬಂದದ್ದಿಲ್ಲ, ಯಾಕೆ ಬರಾಕತ್ತಾರ ಈಗ? ಇಲ್ರಿ ಅತ್ತಿಗೆ ಭಾರಿ ಬದಲಾಗ್ಯಾಳ ಈಗ, ಮುಂಚಿನಂಗಿಲ್ಲ. ಭಾರಿ ಚಂದಂಗೆ ಮಾತಾಡೋದಾತು ಎಲ್ಲ ಮಾಡ್ತಾಳ. ಮುಂಚೆ ಒಂದು ಫೋನ್ ಹಚ್ತಿದ್ದಲ್ಲ, ಮಾತಾಡ್ತಿದ್ದಲ್ಲ, ಹೋದ್ರೂ ಹೆಂಗದೀವ ಅಂತಾನೆ ಕೇಳ್ತಿದ್ದಲ್ರಿ. ಈಗ ಹಂಗ ದಿನ ಫೋನ್ ಹಚ್ತಾರ, ಸಂಜೆ ಮುಂದೆ ಫೋನ್ ಹಚ್ಚಿ ಏನು ಮಾಡಕತ್ತೀವ, ಅಡಿಗೆ ಏನು ಮಾಡಿದ್ದಿ, ಊಟ ಏನು, ಹುಡುಗಿ ಏನು ಮಾಡಕತ್ತೈತಿ ಎಲ್ಲ ಕೇಳ್ತಾರ್ರಿ. ಭಾರಿ ಜೀವ ಮಾಡ್ತಾರ ಈಗಂತ್ರ. ಹೌದೇನು ಗೊತ್ತಲ್ಲ ಬಿಡು. ಹಂಗಾರ ಅಂತೆ ಅತ್ಗೆಮ್ಮ ಅಂತಿದ್ದೆಲ್ಲ ಫೋನ್ನೇ ಮಾತಾಡೋ ಮುಂದೆ ಬಿಡು. ಮತ್ತು ಚಂದ್ರು ನೇಂತಿ ಸುಮತಿ ಐತಲ್ಲ ತಾಯಿ, ಆಕಿ ಅವ್ರ ಹತ್ತೆಲ್ಲಿ ಮಾತಾಡ್ತಿ ಅಂತಂದು ಸುಮ್ಮನಾಗಿದ್ದು ಬಿಡು. ಹಂಗಾರ ಹೌದೇನು? ಹಂಗಾರ ಮತ್ತೆ ಏನಾರ ಮಾಡಿದ್ರ ತಗೋ ಉಂಡು ಹೊಕ್ಕಾರ. ಮತ್ತು ಭಾಳ ದಿವ್ಸಕ್ಕೆ ಬರಾಕತ್ತಾರ. ಇಲ್ತಾಡ್ರಿ ನೋಡೋಣ, ಅವರು ಏನು ಹಂಗ ಒಳ್ಳೊಕ್ಕಾರ ಏನು ಉಳ್ಕೊಂತಾರ, ಉಳ್ಕೊಳ್ರಿ ಅಂತ ಹೇಳಿ ಬೇಕಾರ ಸಂಜೆ ಮುಂದೆ ಮಾಡಿದ್ರ ಅವ್ರ ಮಾಡ್ಕೊಂಬರಕತ್ತಾರಂತ. ಈಗ ಸುಮ್ಮನೆ ಮತ್ತು ಅವರು ತೊಗೊಂಬಂದದ್ದು ನಾವು ಮಾಡೋದು ಆಗಬಾರ್ದು. ಅವ್ರು ತೊಗೊಂಬಂದದ್ದು ಮಧ್ಯಾಹ್ನಕ್ಕೆ ಉಣ್ಣನ್ರಿ, ಮತ್ತು ಉಳ್ಕೊರಿ ಅಂದ್ರೆ ಆತು, ಉಳ್ಕೊಂಡ್ರೆ ಸಂಜೆ ಮುಂದೆ ಏನಾರು ತೊಗೊಂಬರಂತ್ರ ಅಂತ. ಹಂಗಂದ್ಯಾ? ಮತ್ತು ನನಗೆ ಒಂದಿಟ್ಟು ನಾಷ್ಟದನ್ನು ಹಾಕೊಡು. ಅವಾಗ ಗಂಜಿದ್ನು ಕೊಟ್ಟಿದ್ದಿಲ್ಲ ರೀ? ಅತ್ತಿಯಾರ ಗಂಜಿ ಕುಡಿದು ಮಕ್ಕೊಂಡಾರ. ಇಂದಾಗ ಇನ್ನೊಂದು ಚಾವತ್ ಬಿಟ್ಟು ಇನ್ನೊಂದು ಸ್ವಲ್ಪ ಗಂಜಿ ಅದನ್ನ ಹಾಕ್ತೇನೆ, ಮಕ್ಕೊಂಡಾರ ಈಗ. ಬಿಸಿ ಇರ್ತಂಗ ಒಂದಿಟ್ಟು ಲಗುನ ಉಪ್ಪಿಟ್ಟು ಹಾಕೊಂಬ. ಈಕಿ ಏನು ಮಾಡಕತ್ತಾಳ ನಿತ್ಯ ಹೊರಗಿದ್ಲು ರೀ, ಸಾಲಿಗೆ ಹೋಗು ಅಂದ್ರೆ ಒಲ್ಲೆ ಅಂತಾಳ ನೋಡ್ರಿ. ಒಲ್ಲೆ ಅಂತಂದು ಹೋಗ್ಯಾಳ ಹೊರಗೆ, ಕಳಿಸ್ತಾನೆ ಅಂತಂದು ತಯಾರಾಗಿ ಬಾ ಅಂದೆ. ಜಳಕ ಮಾಡು ಅನ್ನತ್ಲೆ ಒಲ್ಲೆ ಅಂತಂದು ಹೋಗ್ಯಾಳ ನೋಡ್ರಿ. ಕರಿ ರೆಕ್ಕಿನ ಉಪ್ಪಿಟ್ಟು ಅದನ್ನ ತಿನ್ನಿಸ್ರಿ, ಅಕ್ಕಿಗೆ ಹಾಕೊಟ್ಬಿಡ್ತಾನೆ ನಿಮ್ದ್ರಾಗ. ಇಲ್ಲ ಕರಿತೇನೆ ಅಕ್ಕಿನ. ಅಲ್ರಿ ಅವ್ರು ಬರೋ ಹೊತ್ತಿನಾಗ ಮತ್ತೆ ಇರ್ಬೇಕಿಲ್ಲ ನೀವು, ಭಾಳ ದಿವಸ ಆಗಿತ್ತು. ಅವರು ಅತ್ತಿಗೆ ಮರ ಮಾತಾಡ್ಸ್ತಿದ್ರು, ಬೆಟ್ಟದಂಗೆ ಆಕತ್ತ ಹೋಗ ನಿಂತಿರಲ್ರಿ. ಇಲ್ಲಿ ತಗೋ, ನಾ ಬರ್ತಾನೆ. ಅವ್ರು ಬರೋ ಹೊತ್ನ್ಯಾಗ ಇನ್ನೂ ಹೊತ್ತಲ್ಲ ಅವ್ರದ್ದು, ಇನ್ನೂ ಈಗಿನ 10 ಗಂಟೆ ಆಗೈತಿ. ಅವ್ರು ಬರೋದ್ರಾಗ 2 ಗಂಟೆ ಅಟ್ಟ ತಕತಿ. ಅಲ್ಲಿ ತನಕ ಏನಿದ್ದು ಏನು ಮಾಡೋದು, ಹೊಲಕ್ಕರ ಹೋದ್ರ ಬದುಕರ ಅಕ್ಕವು. ಅವಾಗ ಫೋನ್ ಮಾಡು ಬರ್ತಾನಂತ. ಮತ್ತೆ ಅವ ಬರ್ರಿ ಫೋನ್ ಮಾಡ್ತಾನ ಹಂಗಾರ. ನಿತ್ಯ ಬಾರೋ ಇಲ್ಲಿ, ನಾಷ್ಟ ಮಾಡಿ. ಎಲ್ಲೋಗಿದ್ದಿ? ಬಾ ಇಲ್ಲಿ, ಕಳ್ಸೋದಿಲ್ಲ ಬಾ, ಸಾಲಿಗೆ ಹೋಗ್ಬೇಡ ಬಾ ನೀನು. ಬಾ ಇಲ್ಲಿ ನಾಷ್ಟ ಮಾಡಿ ಬಾ, ಹಂಗೆ ಹೋಗ್ಬಾರ್ದು. ಬಾ ಇಲ್ಲಿ ನಾಷ್ಟ ಮಾಡು. ಇವ್ರಿಗೆ ಮಾಡಾಕಿ ಸಾಲಿಗೆ ಹೋಗಕ್ಕೆ ಹೊಲ್ದಾಗ ನೋಡು. ಏನ ಸಾಲಿಗೆ ಹೋಗಿ ಅನ್ನತ್ಲೆ ಹೋಗ್ಬಿಡ್ತಾಳ. ಅವ್ರಪ್ಪ ಒಂದಿಟ್ಟು ಮುದ್ದು ಮಾಡಿ ಒಂದಿಟ್ಟು ನಾಷ್ಟ ಅದನ್ನ ತಿನ್ನಿಸ್ಬಿಟ್ರೆ ಮುಗೀತು. ಮತ್ತು ಮಧ್ಯಾಹ್ನಕ್ಕಂತ ತನಕನೂ ಸುದ್ದಿರಲ್ಲಕ್ಕಿದ ಹಂಗೆ. ಅವ್ರಪ್ಪ ಬಂದಾಗ ಮನೆಗೆ ಒಳಗೆ ಹಾಜರಿಡ್ತಾಳ ನೋಡಷ್ಟು ಶಾಣೆತನ ಕಲ್ತಾಳ. ಹೋಗಿ ಅವ್ರ ಅಮ್ಮನ ಸಂಧ್ಯಾಗ ಒಕ್ಕೊಂಬಿಡ್ತಾಳ. ಹೊಡೆದು ಬಿಡಂಗಿಲ್ಲ ಅಂತಂದು ಅವ್ರ ಅಮ್ಮನಂತಲೇ. ನಾವು ಅವ್ರ ಅತ್ತೆಯರಂತಲೇ ಸೂಕ್ಷ್ಮಿಂದ ಇರ್ಬೇಕು, ಜೋರ್ಗಿರ್ ಬಾಯಿ ಮಾಡಬಾರ್ದು ಅವ್ರ ಅತ್ತೆಲೆ ಅಂತಂದು ಸುಮ್ಮನೆ ಇರ್ತಾವಿ. ಅಲ್ಲಿಗೆ ಹೊಕ್ಕೊಂತಾಳ, ಅಷ್ಟು ಶಾಣೆತನ ಕಲ್ತಾಳ. ಅಕ್ಕ ಏನು ಮಾಡ್ಬೇಡ, ರೊಟ್ಟಿ ಅದನ್ನ ನಿನಗೂ ಒಲಿ ಮ್ಯಾಕತಿ, ನಾನೆಲ್ಲ ಮಾಡ್ಕೊತಾನಿ. ನೀವು ಒಂದಿಟ್ಟು ಏನಕತ್ತ ಅನ್ನ ಅದನ್ನ ಮಾಡ್ಕೊಂಡು ಒಂದಿಟ್ಟು ಏನಾರ ಗಟ್ಟೆನ ಪಲ್ಯ ಮಾಡ್ಕೊಂಡ್ಲು. ನಾನು ಅನ್ನ ಚಿತ್ರಾನ್ನ ಮಾಡಿ ಇಟ್ಟಾನಿ. ಹೋಗೋ ಮುಂದೆ ತೊಗೊಂಡೋದ್ರಾತಂದು ಅಲ್ಲಿ ಮುಂದೆ ಇಟ್ಟಾನಿ. ಒಂದಿಟ್ಟು ಅನ್ನ ಭಾಳ ಸುಡಾಕತ್ತಿತ್ತಂದು ಡಬ್ಬಿಗೆ ಹಾಕಿಟ್ಟಾನಿ. ಇದು ಒಂದಿಟ್ಟು ಪಲ್ಯ ಒಂದಿಟ್ಟು ಆಗತ್ಲೆ ತೊಗೊಂಡು ಹೋಗ್ಬೇಕು. ಪಾಪ ಹೊತ್ತಾಗೈತಿ, ಆತ್ರ ಬಸ್ಸಿಗೆ ಹೋಗೋಣ ಅಂತ ಅಂದಾಳ. ತಿತ್ಲಾಗ ಬರ್ತಾನೆ ಅಂದಾಳ. ಅಕ್ಕಿ ಬರೋ ಅಟ್ಟತ್ತಿಗೆ ರೆಡಿನ ಆಗಿರ್ಬೇಕು. ಮತ್ತು ಅಕ್ಕಿ ಅಲ್ಲಿಂದ ಬಂದಿರ್ತಾಳ, ಮತ್ತೆ ಇಲ್ಲಿ ನಿಂದ್ರಂಗಿಲ್ಲ, ಕೈಯಾಗ ಚೀಲ ಅವು ಹಿಡ್ಕೊಂಡಿರ್ತಾಳ. ಒಳಗೂ ಬಾ ಅಂದ್ರೆ ಬರಂಗಿಲ್ಲ ಅಕ್ಕ. ಆತೇನು? ಮತ್ತೆ ಅತ್ತಿಗೆ ಬಂದು ನಿಂತ್ಗಿಂತಾಳ ಲಗುನ ತಯಾರು ಮಾಡ್ಕೋಬೇಕು ಅನ್ನಂಗಲ್ಲ ನೋಡು. ಹೊತ್ತ ಮಾಡ್ತಿದ್ದಿ ಎಲ್ಲ ನಿಂತ ಮಾಡ್ಕೋಬೇಕು. ನಂದೀಟ್ ಒಲಿ ಕೆಳಗೆ ಹಾಕಿಸ್ರಿ ಅಂದ್ರೆ ಹಾಕಿಸ್ಲಿಲ್ಲ, ಏನಿಲ್ಲ ನೀವು ಕುಂತು ಒಂದಿಟ್ಟು ಮಾಡೋಣ ಅನ್ನಂಗಿಲ್ಲ ನೋಡಿ. ಏನು ಹಂಗೆ ಎಲ್ಲ ನಿಂತ್ಕೊಂಡ ಮಾಡ್ಬೇಕು. ಆತು ಇನ್ನೇ ಚಿತ್ರಾನ್ನ ಅದು ಮಾಡ್ಕೊಂಡನಿ. ಇದೊಂದಿಟ್ಟು ಪಲ್ಯ ಅದು ಕುದೀಲಿ ಅಂತ ನಿಂತ್ಕೊಂಡನಿ. ಅದನ್ನ ಒಂದಿಟ್ಟು ಡಬ್ಬಿಗೆ ಹಾಕೊಂಡ್ರೆ ಆತು ನೋಡ್ರಿ. ಹೋಗಿ ಬರೋ ತನಕ ಮನೆ ಅಂತಿಲ್ಲೇ ಹುಷಾರು, ಚಾವಿ ಹಾಕೊಂಡು ಹೋಗ್ರಿ. ಮತ್ತು ಅದ್ರಾಗ ಬಿಟ್ಟು ಹೋಗ್ಬಾಡ್ರಿ. ಇಲ್ಲಿ ತಗೋ, ನನಗೂ ಗೊತ್ತಾಕತಿ. ಮನೆ ಇದನ್ನ ಕೀಲಿ ಹಾಕೊಂಡು ಬೇಕಾರಲ್ಲಿ ಅವನಂತೇಳಿ ಕೊಟ್ಟು ಹೋಗಿರ್ತಾನೆ. ಬಂದು ಲಘು ಬಂದಿ ಅಂದ್ರೆ ಇಲ್ಲಕ್ಕೆ ನಾನ ಬಂದು ತೊಗೊಂಡು ತೆಗಿತೇನೆ. ನಾನು ನೀನು ಹೊತ್ತಾತಂದ್ರೆ ನಾ ಬರ್ತಾನೆ. ಇಲ್ಲಕ್ರ ನೀನ ಲಘು ಬಂದಿ ಅಂದ್ರೆ ಅವನಂತ ಅಲ್ಲೇ ಕೊಟ್ಟು ಹೋಗ್ಬಿಡ್ರಿ. ಮತ್ತೆ ಅಲ್ಲೇ ಅತ್ತಿಯರು ಇರ್ತಾರಲ್ಲ, ಮತ್ತೆ ಅಲ್ಲೇ ಇಸ್ಕೊಳಕ್ ಬರ್ತೈತೆ. ಮತ್ತೇನು ಅವ್ರ ಮಂದಿ ಮನೆ ಕೊಟ್ಟು ಹೋಗೋದು. ಆತ್ ತಗೋ, ನಾವು ಹೊಲಕ್ಕೆ ಹೋಗ್ಬರ್ತಾನೆ. ಬುತ್ತಿದನ್ನ ಚಿತ್ರಾನ್ನ ಅದನ್ನ ಕಟ್ಟಿಟ್ಟ ನೋಡ್ರಲ್ಲಿ, ಇದ್ರ ಮೇಲೆ ಟಕಿ ಮೇಲೆ ತಗೊಂಡು ಹೋಗ್ರಿ. ಮತ್ತೆ ನೆನಪಾರ ಹೋದ್ಗಿದ್ದೀರಿ. ಆತ್ ತಗೋ, ನಾ ಹೋಗ್ಬರ್ತಾನಿ. ಸುಮಾನ ಕೇಳಿದೆ ಅಂತ ಹೇಳು ಹಬ್ಬಕ್ಕೆ 2 ದಿವ್ಸ ಬಾರ್ವಾ ಅಂತಂದು ಕರೆದು ಬಾ ನೀನು. ಮತ್ತು ಅತ್ತಿಗೆಮ್ಮನ ಕರಿತಾನ, ನೀನು ಹೇಳು ಕರೆದು ಬಾ. ಮತ್ತು ಮಾವರ್ನವ್ರನ್ನ ಮಾತಾಡ್ಸ್ಕೊಂಡು ಬಾ, ಚಂದಂಗಿ ಹೇಳು ಬಾ. ಅವ್ರಿಗೂ ಏನಾತು, ಯಾವಾಗ ಹಬ್ಬಕ್ಕೆ ಬಂದಿಲ್ಲಕ್ಕಿ 2 ದಿವ್ಸ ಕಳಿಸ್ರಿ ಅಂತಂದು ಹೇಳಿ ಬಾ. ಹೇಳ್ತಾ ತಗೋರಿ, ಫೋನ್ ಹಚ್ತಾನಂತ ಮಾತಾಡುವಂತ್ರಿ ಹಂಗಾರ. ಇಲ್ಲಕ್ರ ಅಲ್ಲಿ ಫೋನ್ ಹಚ್ಚು ಸುಮಾಗ ಮಾತಾಡ್ತಾನಂತ.
ತಂಗಿ ಮೇಲೆ ಎಷ್ಟು ಜೀವದಾರವ ಇಲ್ಲ ಬ್ರ ಜೀವದಾರ ನಮ್ಮವು ಅದಾವ ಹಂಗ ಹೋದ್ವಿ ಅಂದ್ರೆ ಮಾತಾಡೋದು ಕಷ್ಟ ನೋಡ್ ಹಂಗ ಬಾಯಿ ಐತೆ ಇಲ್ಲ ನಂಗೆ ಆರಾಮದಿ ಏನು ಅನ್ನಂಗಿಲ್ಲ ಹಕ್ಕ ಬರ ಹೊತ್ತಾತು ಇನ್ನು ಲಗುನ ಒಂದು ಡಬ್ಬಿಗೆ ಹಾಕೊಂಡ್ಬಿಡ್ತಾನೆ ಪಲ್ಯ ಅದು ಒಂದು ಈಟ್ ಬೆಂದ ತಲೆ ಸಾಕು ತೀರ ಗಟ್ಟಿ ಆದ್ರೆ ರುಚಿ ಆಗಂಗಿಲ್ಲ ಅದು ಸುಮತಿ ಆತಿಲ್ಲ ಬಂದಾಬಿಟ್ಲು ನೋಡಕ್ಕ ಏನೋ ನೆನ್ಸ್ಕೊಳಕತ್ತ ನೀ ಬಂದ್ಲ ಯಾಕ ಆತಕ ಬಾ ಒಳಗ ಇವ ಬಾ ಹೊತ್ತಕತಿ ಹತ್ರ ಬಸ್ ಹೋತಂದ್ ಮತ್ತ 2 ಬಸ್ ಕಾಯಂ ನಮಗ ಅಟತಿಗೆ ಹೊತ್ತಕಂಗಿಲ್ಲ ಏನು ಹೋಗೋದು ಲಗು ಬಾ ಅಲ್ಲ ನಾನು ಮತ್ ಕೈಯಾಗ ಚೀಲ ಹೋದವು ಎಲ್ಲಿ ಇಟ್ಟು ಬರ್ಲಿ ಬಾ ಲಗುನ ಬಂದಕ ಬಂದೆ ಆತಿ ಪಲ್ಯ ಒಂದಿಟ್ಟು ಹಾಕೊಳಕತ್ತ ನೀ ಬಂದಕ ಓದಾಕಿ ಈಗ ಬಂದಿ ಏನ್ ನೀನು ಎಷ್ಟರ ಇದು ಕಲ್ತಿದಿ ನೀನು ಸಾಲಿಗೆ ಹೋಗು ಅಂದ್ರ ಈ ಬಂದೇನು ನೀನಂತ್ರು ಹಂಗ ಒಂದ್ ದಿವ್ಸ ಯಾವಾಗಾರ ಬಿಟ್ರು ಹಂಗ ಭಯಕತ್ತಿ ನೋಡು ಅಲ್ಲಿ ನಾ ಎದಕ್ ಬಂದ್ ಗೊತ್ತೇನು ಒಳಗ ಏನೋ ಬರ್ತದಿಲ್ಲ ನಾನು ಆಡಾಕತ್ತಿದ್ದೆ ಅತ್ತಿಯರು ಬಂದ್ರಲ್ಲಿ ಕಂಡ್ರ ಮತ್ತ ಅದಕ್ಕ ನೀನ್ ಹೇಳೋಣ ಅಂತಂದ್ ಬಂದ್ರ ನನಗ ಬೈ ನೀನು ಅಯ್ಯ ಹೌದೇನ ಬಂದ್ರ ಅದಕ್ಕೆ ಮರ ಅಯ್ಯ ಮತ್ತ ಕರಿಬೇಕ ಒಳಗ ಹಂಗ ಒಳಗ ಓಡ್ ಬಂದ್ರ ಏನ್ ತಿಕ್ಕೊಂತಾರ ಅವ್ರು ಬರ್ರಿ ಅತ್ತಿಯರ ಅಂತಂದ ಕರಿಬೇಕಲ್ಲ ನಡಿ ನೀರದ್ನ ಕೊಡು ಬಾ ಅಲ್ಲಿ ಹೊರಗ ಇರ್ಬೇಕು ಕಾಲ್ ತಕೊಳಕತ್ತಿರ್ಬೇಕು ಸುಮಾ ಅಯ್ಯ ಬರ್ರಿ ಅತ್ತಿಗೆಮ್ಮ ಬರ್ರಿ ಏ ಗುಂಡಿ ನೋಡ್ ಹೆಂಗ ಓಡ್ ಬರ್ತೇನೋ ಒಳಗ ಆರಾಮದಿಯಾ ಸುಮಾ ಆರಾಮದಿಯನ್ವಾ ಸುಮಾ ಅತ್ತಿಗೆಮ್ಮ ಆರಾಮದ ನೋಡ್ರಿ ನೀವ್ ಆರಾಮದಿರ ನಾವು ಆರಾಮದವಿ ಗುಂಡಿ ಆರಾಮದಿಯಾ ಇಲ್ವಾ ಆಕಿ ಸಾಲಿಗೆ ಹೋಗಿದ್ಲಾ ಅದಕ್ಕ ನೀನಾ ಬಾ ಹೋಗೋಣ ಅಕ್ಕನಂತೆಲ್ಲ ಆಡ್ ಬಂದೆ ಅಂತ ಬರ್ತಾನಿ ಬರ್ತಾಳಕಿ ಸಾಲಿ ಮುಲಿ ಬಿಟ್ಟು ಹಿಂಗ ಅಡ್ಡಾಡ್ತಾಳ ಚೋಲಾಕತ್ತಕಿಗಿನು ಊರೂರ್ ಅಡ್ಡಾಡಕ ಸಾಲಿಗೆ ಹೋಗೋದಿಲ್ಲ ಏನಿಲ್ಲ ನೋಡು ಏನಾತ್ ಬಿಡವ ಏನೇ ಸಣ್ಣ ಹುಡುಗಿ ತಗೋ ಇದು ಬುತ್ತಿ ರೊಟ್ಟಿ ಅದೈತ್ ನೋಡಿದ್ರ ತೆಗೆದು ಬಿಡು ಅತ್ತಿಗೆಮ್ಮ ಅಣ್ಣಾರಿಬ್ರು ಆರಾಮಿದ್ರ ಶಂಕರು ಅಣ್ಣ ಚಂದ್ರು ಅಣ್ಣ ಇಬ್ರು ಆರಾಮಿದ್ರ ನಿಮ್ಮ ಅಣ್ಣಾರಿಬ್ರು ಆರಾಮದಾರ ನಿಮ್ಮ ಅತ್ತಿಯರು ಆರಾಮದಾರ ಕೊನೆಗದಾರ ಇಲ್ಲದಾರ ಅತ್ತಿಗೆಮ್ಮ ಅಲ್ಲಿ ಕೊನೆಗದಾರ ಎದ್ದು ಅಡ್ಡಾಡಂಗಿಲ್ಲಲ್ಲ ಅಲ್ಲೇ ಕೊನೆಗ ಮಕ್ಕೊಂಡಲ್ಲೇ ಎಲ್ಲ ಅಣ್ಣಾರು ಬಂದದ್ರು ಚಲೋ ಆಕತ್ತು ಅವ್ರನ್ನೂ ಕರ್ಕೊಂಡ್ಬರ್ಬೇಕಿಲ್ಲ ಎಲ್ಲಿ ಬರ್ತಾರವ ನಿಮ್ಮ ಅಣ್ಣಾರು ಹೊಲ್ದಾಗ ಬದುಕು ರಗಡಿರ್ತಾವು ಒಳ್ಳೆ ಈಗ ಮಳೆಗಾಲ ಅದು ಚಲೋ ಆಗೈತಿ ನೀವ ಹೋಗಿ ನೋಡ್ಕೊಂಡು ಹಬ್ಬಕ್ಕೆ ಅದನ್ನ ಕರೆದ್ ಬರ್ರಿ ಅಂತ ಹೇಳ್ಯಾರ ನೋಡು ಹಂಗಿದ್ಲ ರತ್ನಾತಿಗೆಮ್ಮ ಆರಾಮಿದ್ರ ಅತ್ತಿಯರು ಬರ್ತಾನೆ ಅಂತ ಬರಾಕ ಅವ್ರಿಗೂ ಆಸೆ ಹುಡುಗಿ ನೋಡಕ ನೀನ್ ನೋಡಕ ಒಳ್ಳೆ ಕಾಲು ನೋವು ಜೋರ್ವ ಅವ್ರಿಗೆ ಪಾಪ ಬಸ್ ಹತ್ತಿ ಇಳಿದು ಹೋಗೋದು ಬರೋದು ಮಾಡೋದಾಗಂಗಿಲ್ಲ ಮತ್ತೆ ಗಾಡಿ ಮೇಲೆ ಆದ್ರೆ ಚಲೋ ಅವರಿಗೆ ಬಸ್ ಹತ್ತಿ ಇಳಿದಾಗಂಗಿಲ್ಲಲ್ಲ ಮತ್ತೆ ಹಂಗಾಗಿ ಅಲ್ವಾ ನಾನು ಅವ್ರಿಗೆ ಹಬ್ಬಕ್ಕೆ ಬಾ ಅಂತಂದು ಹೇಳಿ ಬರ್ರಿ ಚಲೋ ತಂಗ ಹೇಳ್ಬರಕಿ ಗಂಡಗ ಕರೆದ್ ಬಾ ಅಂತಂದು ಹೇಳಿ ಕಳಿಸ್ಯಾರವ ಹೌದೇನತ್ಗೆಮ್ಮ ಪಾಪ ಒಂದು ಕಾಲು ನೋವು ಒಂದೆಲ್ಲ ಆರಾಮದಾಳ ಕಾಲು ನೋವು ಭಾಳ ಆಕಿಗೆ ಕಾಲು ನೋವಿನ ಸಲುವಾಗಿ ಸಾಕಾಗ್ಬಿಟ್ಟಾಳ ಅವ್ವ ಅಣ್ಣಾರು ಹೋಗ್ಯಾರೇನ್ವಾ ಅತ್ತಿಗೆಮ್ಮ ಹೋಗ್ಯಾರ ಈಗನು ಹೋದ್ರು ಹೋಗಿ 1-2 ತಾಸು ಆತನ ನೋಡು ಹೊಲಕ್ಕೆ ಹೋದ್ರು ಇರ್ರಿ ಅಂದೆ ಮತ್ತೆ ಬರ್ತಾನೆ ತಗೋ ಒಂದು ಸ್ವಲ್ಪ ಕೆಲಸ ಐತಿ ಬರ್ತಾನಿ ಅಂತಂದು ಹೋದ್ರು ಹೌದೇನ ಬಾ ಇಲ್ಲಿ ನಿಮ್ಮ ಅತ್ತಿಯರು ನೋಡ್ಬರೋಣ ಎಲ್ಲದಾರ ಕೊನೆಗದಾರ ಏನು ನಡಿ ಅತ್ತಿಗೆಮ್ಮ ಅಲ್ಲಿ ಕೊನೆಗದಾರ ಅದ್ರಾಗಿಂದು ಬುತ್ತಿ ರೊಟ್ಟಿ ಎಲ್ಲ ತೆಗೆದು ಬಿಡವ ಅದು ಏನು ಬಿಸೇದ ಹಾಕೊಂಬಂದ್ಬಿಟ್ಟವಲ್ಲ ಸುಮ್ಮನೆ ಮತ್ತೆ ನೀರು ಹೊಡೆದು ಹಿಡಿದಿತ್ತು ಒಂದಿಟ್ಟು ತೆಗೆದು ಆರಿಡು ಹಿಂದಾಗ ನೀಡಕ್ ಬರ್ತೈತಿ ತೀರು ಉಂಟಾರ ಇಲ್ಲ ಅತ್ತಿಗೆಮ್ಮ ಅವರು ಏನಿಲ್ಲ ಗಂಜಟ ಏನು ಊಟ ಇಲ್ಲ ಏನಿಲ್ಲ ನೋಡಿ ಬರೀ ಗಂಜಿ ಅಷ್ಟ ತಾಸಿಗೊಮ್ಮೆ ಗಂಜಿ ಮಾಡಿ ಒಂದು ಹಾಕ್ಬೇಕು ಇನ್ನೇನು ಉಣ್ಣಂಗಿಲ್ಲ ಪಾಪ ಪಾಪ ಬಾಯಿ ರುಚಿ ಗಂಜಿ ಒಂದ ಕುಡ್ದಿರ್ಬೇಕು ಅಂದ್ರ ಯಾಕವ್ವ ಮಾತಾಡೋದೇ ಇಲ್ಲ ಅತ್ತಿಗೆಮ್ಮ ಮಾತಾಡೋದೇ ಇಲ್ಲ ಮಾತ ನಿಂತ್ಬಿಟ್ಟತಿ ಏನಾರ ಬೇಕಂದ್ರ ಸನ್ನಿ ಮಾಡಿ ಕೇಳ್ತಾರ ಇಲ್ಲಾಂದ್ರೆ ಗಂಜಿ ಅದನ್ನ ನಾವು ಆಗ್ಲೆಲ್ಲ ಹಾಕ್ತಿರ್ಬೇಕಾಟ ಇನ್ನೇನು ಮಾಡ್ಕೊಳ್ಳೋದೆಲ್ಲ ಇದ್ರಾಗ ಹಾಸಿಗೆ ಮೇಲೆ ಒಂದೇ ಇದನ್ನ ಹಾಕ್ಬಿಟ್ಟವಿ ಕೆಳಗ ಇದ್ರೂ ಬರ್ತಾವಲ್ಲ ಅತ್ತಿಗೆಮ್ಮ ಈಗ ಪೈಪಿನವು ನೀರಿನ ತುಂಬವು ಅದನ್ನ ಹಾಕೇವಿ ಅದ್ರಾಗ ಸ್ವಚ್ಛ ಮಾಡೋದು ಅತ್ತಿಯರ ಇವ್ರು ಯಾರು ಗೊತ್ತಾ ಅತ್ತಿಯರ ಇವರು ನಮ್ಮ ಅಣ್ಣ ಶಂಕರು ಚಂದ್ರು ಅಣ್ಣಾರ ಅದಾರಲ್ಲ ಅವ್ರ ಹೆಂಡ್ತಿಯರು ಊರಿಂದ ಬಂದಾರ ಆರಾಮದೇನು ಬೇಮ್ಮ ಅದೇಮ್ಮ ಪಾಪ ಕೂದಲೆಲ್ಲ ಉದುರು ಹೋಗ್ಬಿಟ್ಟವಲ್ಲ ಇವ ನಾವ ಬಳಸಿ ಬಿಡತ್ಗೆಮ್ಮ ಕೂದಲು ಮಕ್ಕೊಂಡಿರ್ತಾರಲ್ಲ ಉದ್ರಾಕತ್ಬಿಟ್ವ ಹಾಸಿಗೆ ಮೇಲೆಲ್ಲ ಹಂಗಾಗಿ ಓಸು ತೆಗಿಸ್ಬಿಟ್ಟೈ ಕೂದಲು ಇವ ಪಾಪ ದೇವ್ರ ಇಡೋದ್ಕಿನ್ನ ಕಣ್ಣು ಮುಚ್ಚೋದು ಪಾಪ ಆಳ ಇಷ್ಟ ತ್ರಾಸು ಏನ್ ತಾನವ್ರಿಗೂ ಏನು ಪಾಪ ಯಾವಾಗ ಗಂಜಿ ಕುಡ್ಕೊಂಡಿರ್ಬೇಕು ಅಂದ್ರೆ ಭಾರಿ ತ್ರಾಸ ಬಿಡವ ಅವ್ರಿಗೂ ಮಾಡಕ್ ಭಾರಿ ಗಟ್ಟಿ ಪಾಪ ನೀ ಇಲ್ದಾಗ ನಿನ್ ಗಂಡನೆಲ್ಲ ಚಕ್ರಿ ಮಾಡ್ತಾರಲ್ಲ ಅದ್ನ ಹೇಳು ಹೂನತ್ಗೆಮ್ಮ ನಾವು ಒಂಚೂರು ಅಲ್ಲಿ ಇಲ್ಲಿ ಅಡಿಗೆ ಮಾಡಕತ್ತಾಗ ಮಾಡಿದಾಗ ಅತ್ತಿಯರು ಏನಾರ ಮಾಡ್ಕೊಂಡ್ರಂದ್ರ ತೆಗಿಯೋದಾತು ಮಾಡೋದಾತು ಎಲ್ಲ ಅವ್ರ ಮಾಡ್ತಾರ ನೋಡತ್ಗೆಮ್ಮ ಒಂದೀಟ ಚುಬಿಸ್ಕೊಳಂಗಿಲ್ಲ ಏನಿಲ್ಲ ಅಷ್ಟು ಅಗತ್ಯ ಬದಕ್ ಮಾಡ್ತಾರ ಅವ್ರ ಒಂದು ಹೂನವಾ ಇವ
ನನಗೆ ಗೊತ್ತಲ್ಲ ಬಿಡುವ, ರವನಾರ ಏನಾರ ತೊಗೊಂಬಂದ್ಬಿಡ್ತೈತೆ, ಗಂಜಿ ಕುಡಿತಾರ ಅನ್ನೋದು ಗೊತ್ತದ್ದಲ್ಲ. ನಾ ಬಿಡು ಉಣ್ತಾರನ ಅಂತಂದು ಅನ್ಕೊಂಡಿದ್ನಿ. ಯಾವಾಗ ಬಂದಿಲ್ಲ ನೋಡಿಲ್ಲ, ಗೊತ್ತಾಗಂಗಿಲ್ಲ. ಇಲ್ಲದಿಯಮ್ಮ ಅವರಲ್ಲೇ ಗಂಜಿಗಿರಕತ್ತಿ 2 ವರ್ಷ ಆತು. ಒಟ್ಟ ಏನಿಲ್ಲ ನೋಡು ಗಂಜಿ. ಮುಂಚೆ ಒಂದಿಟ್ಟು ಚಾ ಕುಡಿಯಾರ, ಈಗ ಚಾನೂ ಇಲ್ಲ ಏನಿಲ್ಲ. ಅಮ್ಮ ಗಂಜಿ ಕುಡಿತೀಯ? ಗಂಜಿನ ಅತ್ತೇರ ಮಂಗಸ್ಲೆ ಮಕ್ಕೊಂತೀರ? ಅಲ್ರಂತೇನವ ಮಕ್ಕೊಳಕ? ಅಲ್ಲೇ ಅನ್ನಕತ್ತಾರ ನೋಡು, ಕುಂದಿರ್ತಾನಿ ಅಂತಾರ. ಸರಿ ಗಂಜಿ ಅದನ್ನ ಮಾಡಿ ಹಾಕಿ ಬೇಕಾರೆ ಮಂಗ್ಸಿದ್ರ ಬರ್ರಿ ಬರ್ರಿ ಅದಕ್ಕೆ ನಡಿ ಸುಮತಿ. ಯಪ್ಪ ಹೊಲಕೊಂಟೆ? ಹ್ಞೂ ಹೋಗ್ಬೇಕು ಹೊಲಕ್ಕೆ. ಯಾಕೆ ಅಕ್ಷತೆ? ಹಾಕಿಲ್ಲಪ್ಪ, ನೀವು ಹೊಲಕ್ಕೆ ಹೋಗಿಯಲ್ಲ, ನಾನು ಅಲ್ಲೇ ಮನೆ ಅಂತೇಳಿ ಬಿಟ್ಟು ಹೋಗು. ನಾನು ಬರ್ತಾನೆ ತಡಿ ನೀನಂತೆ ನಿನ್ನ ಜೊತೆಗೆ. ಅಲ್ವಾ 2 ದಿವಸ ಅಂದ್ರೆ 2 ದಿವಸ ಇರ್ತೀಯ? ಇರು ಹೋಗುಂತೆ ಅಂತ. ಯಾಕೆ ಹಂಗೆ ಮಾಡಕತ್ತಿ? ಆಕಿಗೆ ಇಲ್ಲಿ ಸಜ್ಜಾಗಬೇಕಲ್ಲ. ಇಲ್ಲೇನು ಸಜ್ಜಾಗಂಗಿಲ್ಲ ಆಕಿಗೆ. ಅಲ್ಲಿ ಹೋಗ್ಬೇಕಿದ್ ಲಘುನ ಹೋಗಿ ಅಲ್ಲಿ ಇರ್ಬೇಕು. ವಾ ಸುಮ್ನರು ನೋಡು, ಮತ್ತೆ ಹೇಳ್ತಾನಿ ನನ್ನ ಕುಟ ಸುಮ್ನ, ಮತ್ತೆ ಹುಯ್ಯ ನಂಗೆ ಬರಬೇಡ. ಮತ್ತೆ ಬೇಡ ಏನು ಹಂಗ ಹಿರು ಅಂದ್ರೆ ಮತ್ತೆ ಅಲ್ಲೇ ಓಡ್ ಉಂಟಾಳ ಲಘುನ. ಹಂಗ ಏನು ಗಂಟಿಟ್ಟಾಳ ನಂಗಲ್ಲಿ. ಹೌದು ನೋಡು ಗಂಟಿಟ್ಟಾನೆ, ಅದಕ್ಕೆ ಹೊಕ್ಕಾನಿ. ಏನೀಗ ನಿಂದು? ನಾ ಹೊಕ್ಕಾನಿ ಅಂದ್ರೆ ಹೊಕ್ಕಾನ ನೋಡು. ನೀನು ಸುಮ್ನರು. ಅಕ್ಷತ ಯಾಕೆ ಮಾಡಕತ್ತಿ? ಅವ ನಿಮ್ಮ ಹೋಗ ಎಷ್ಟು ಜೀವ ಇದ್ದಿ ನಿಮ್ಮ ಮೌನ ಮ್ಯಾಗ, ಹಂಗೆ ಮಾಡಕತ್ತಿ ನೋಡು ಹೆಂಗ್ ಮಾಡ್ತಾಳ ಅಂತ ನೋಡ್ರಿ ನೀವ. ತಾಯಿ ಅನ್ನೋದು ಒಂದೀಟ್ ಇದಿಲ್ಲ, ಹಂಗೆ ಮಾಡ್ತಾಳ. ಹಂಗ ಏನು ಮಂದಿ ಸಲುವಾಗಿ ಮಂದಿ ಮಾತು ಕಟ್ಕೊಂಡು ಹಿಂಗೆ ತಾಯಿ ತನ ಮಾತಾಡಕತ್ತಾಳ. ಯಾವ್ಯಾಕೆ ಹೇಳ್ಕೊಡ್ತಾಳೆ ಏನೋ ಗೊತ್ತಿಲ್ಲ, ಇಂಥ ಮಾತಾಡ್ತಾಳೆ. ಈಗ ಚೆನ್ನಾಗಿ ಮಾತಾಡಿ ನೋಡು. ಮತ್ತೆ ಮತ್ತೆ ಇನ್ನೊಮ್ಮೆಟ್ಟು ಬರೋದ ಇಲ್ಲಿ ನೋಡು. ನೀ ಹಿಂಗೆ ಮಾಡಿದಿ ಅಂದ್ರೆ ಏನು ಹೆದರಿಕೆ ಹುಟ್ಟಿಸ್ತೇನೆ? ಹೋಗು ಅಲ್ಲೇ ಮಾಡಿಸ್ಕೊ. ಗೊತ್ತಾಕತ್ ನಿನಗೆ ತವ್ರ ಮನೆಗೆ ಆದಂಗೆ ಆಗಂಗಿಲ್ಲ. ಬಾಣೆತನ ಅಲ್ಲಿ ಮಾಡಿಸ್ಕೊಂತೀನಿ ಅಂತಂದು ಕುಣಿಯಾಕತ್ತಿ ಎಲ್ಲ ಮಾಡಿಸ್ಕೊ ಹೋಗು. ಅದು ನಿನ್ನ ಹಣೆ ಬರದಾಗ ಇದ್ದಂಗೆ ಆಕತ್ ಹೋಗು. ನಾ ಏನು ಮಾಡಕ್ ಹೋಗ್ಲಿ? ಚಂದಂಗಿ ಉಂಡು ತಿಂದು ಇಲ್ಲಿ ಗಟ್ಟಿಯಾಗಿ ಹೋಗುವ ಅಂತ ಅಂದ್ರ ಅಲ್ಲೇ ಇರ್ತಾನೆ, ಎಲ್ಲೇ ಮಾಡಿಸ್ಕೊಂತಾನೆ ಅಂತಿ ನಿಂದು ಇದು. ಹೋಗು. ಇನ್ನಂತ ಕೆಟ್ಟ ಬುದ್ಧಿ ಮಾಡೋದು ಕೇಳಿಸ್ಕೊಂಡು ಇರೋದಕ್ಕಿಂತ ಅಲ್ಲೇ ಏಟ್ರ ಒಟ್ಟು ಮಾಡಿ ಹಾಕ್ಲಿ ಮಟ್ಲಿ ಅಲ್ಲೇ ಇರ್ತಾನೆ ಬಿಡು. ನೀನು ಚಂದಂಗಿ ನೀನು ಮಾತಾಡೋದು ಕಲಿ. ನಾನು ಹೋಗ್ಲಿ ಬಿಡು ಅಂತಂದು ಹೇಳ್ದಂಗೆ ನಾಟಕ ಮಾಡ್ತೀನಿ. ಮತ್ತೆ ಅದೇನಾಗಿದ್ದಿತ್ತು ಅಂತ ನೀವು ಇಬ್ಬರು ನಮ್ಮನೆ ಹೊಡೆದಾಡಕತ್ತೀರಿ ಅಂದ್ರೆ? ಈ ತಾಯಿ ಮಗಳು ಇಲ್ಲಬ್ರು ಜೀವ ಇದ್ರಿ ಯಾಕೆ ನಮ್ಮನೆ ಮಾಡಾಕತ್ತೀರಿ? ಕೇಳಪ್ಪ ಅವನ್ನ ಹೇಳ್ತಾಳ. ನಾ ಏನು ಮಾಡೇನಿ ಅಂತದು ಏನು ಹೇಳ್ಬೇಕು? ನಾನು ಹೇಳ ನಾ ಇದಕ್ಕೆ ನಿನಗೆ ಈ ನಮ್ನಿ ಮಾಡಾಕತ್ತೀನಿ ಅಂದ್ರೆ ಗೊತ್ತಿಲ್ಲ ಏನು ನಿನಗೆ? ಹೇಳದ್ ನಪ್ಪನಿದ್ರಿಗೆ ಹಪ್ಪನ ತೂ ಅಂತತಿ ನಿನಗೆ. ಚೆನ್ನಾಗಿ ಮಾತಾಡೋ ಅಕ್ಷತ. ಏನದು ಮಾತಾಡೋ ತೂ ಅಂತತಿ ಅಂತದ, ಹಂಗಂತತಿ ಹಿಂಗಂತತಿ ಅಂತಂದೆ. ಏನಿಲ್ರಿ ಆಕಿ ಊರಕ್ಕ ಶೋಭಾ ಅದಾಳಲ್ಲ, ಆಕಿ ಗೆಳತಿ ಅದಾಳಲ್ಲ, ಆಕಿ ಲಕ್ಷ್ಮಿ ಅಂತಂದು ಆಕಿಗೆ ಮಕ್ಕಳಾಗಿದ್ದಿಲ್ಲಪ್ಪ. ಮೊನ್ನೆ ಈಕಿದು ಸೀರೆ ಮಾಡಿದಾಗ ಸೀರೆ ಉಡ್ಸೋದು ಅದನ್ನ ಮಾಡಾಕತ್ತಿದ್ಲ. ಮತ್ತು ಅದಕ್ಕೆ ಏನಂದೆ, ನನ್ನ ಮಗಳಂತೆಲ್ಲೇ ಒಂದಿಟ್ಟು ಇದು ಇರವ, ಎದಕ್ಕೆ ಬೇಕು ಅಲ್ಲೇ ತುಂಬಿದ ಗರ್ಭಿಣಿ ಅದಾಳ, ನಿನಗಂತರ ಮಕ್ಕಳಾಗಿಲ್ಲ, ಹಂಗ ಹಿಂಗಂತ ಒಂದಿಟ್ಟು ಅಂದೆ. ಅದಕ್ಕೆ ಈಕಿಗೆ ಇದ್ರಿಗೆ ಅಂದೆ ನೋಡು. ಅನ್ನ ಆಕಿಗೆ ಯಾಕೆ ಹಂಗಂದಿ, ಅಕ್ಕಗೆ ಯಾಕೆ ಹಂಗಂದಿ ಅಂತಂದು ಅದ್ರ ಸಲುವಾಗಿ ನಾನು ಅಂತಲ್ಲಿ ನಡ್ಕೊಳಕತ್ತಾಳ. ಹೇಳಪ್ಪ ಇದೆಲ್ಲ ನಿನ್ ಚಂದ ಅನಿಸ್ತೇನ? ಯಾರಿಗಾರ ಹಿಂಗೆ ಮಾತಾಡಿದ್ರೆ ಅವ್ರ ಮನ್ಸಿಗೆ ಬೇಸರ ಕತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಏನಕ್ಕೆ? ಈಗ ನಮ್ಮ ಹೋಗ ಕಬ್ರಲ್ಲೇನೆಲ್ಲ ಇಲ್ಲ. ನೀನು ಲಕ್ಷ್ಮಿ ಅಂತ ಹೆಸರು ಇಟ್ಕೊಂಡು ಹುಡುಗಿಗೆ ಕಂಗನ್ನಕ್ಕೆ ಹೋಗಿದ್ದಿ ಏನು? ಎಲ್ಲ ಪಡ್ಕೊಂಬಂದಿರ್ತಾರೆ ಏನೋ ಮಕ್ಕಳು ಭಾಗ್ಯ ಅನ್ನೋದು. ಏನೋ ಆಗವತ್ನಾಗ ಅಕ್ಕವು ಈಕಿಗೆ ಲಗೋಗೆ ಒಂದಿಟ್ಟು ತಡ ಆಗ್ಬೋದು ಆಕಿಗೆ, ಹಂಗೆ ಕನ್ನಕ್ಕೆ ಹೋಗಿದ್ದಿ? ನೀನೊಬ್ಬನ ಕಮ್ಮಿ ಇದ್ದಿ ನೋಡು. ಆಕಿ ಕೂಟ ಆಕಿ ಪರವಾಗಿ ಮಾತಾಡಕ ಚಲೋ ಆತ್ ಬಿಡ. ಆಕಿಗೆ ಇನ್ನೂ ಇನ್ನೊಂದಿಟ್ಟು ಚಲೋ ಆಗ್ತೈತೆ. ನಾ ಇರೋದಿಲ್ಲ ಅಂದ್ರೆ ಇರೋದಿಲ್ಲ, ನಡಿ ಹೋಗೋಣ. ಆಕಿ ಎಂತಲ್ಲಿ ಮಾತು ಕೇಳೋದಂಗಿಲ್ಲ ನನಗೆ, ನಮ್ಮ ಮೌನ ಮಾತುಗಳಕ್ಕ. ಹೋಗ್ಲಿ ಬಿಡವ, ಆಕಿ ಏನು ಮೂಗ್ ತಿಳಿಲಿಲ್ಲ ಅಂದಾಳ ಒಂದು ಮಾತು. ಇರು ಏನಾತು? ಇಲ್ಲಪ್ಪ ನಾನಂತ್ರ ಇರಂಗಿಲ್ಲ ಬಿಡು. ನಾನು ಹೋಗ್ಬೇಕು 2 ದಿವಸ ಅಂತಂದು ಹೇಳಿ ಕರ್ಕೊಂಬಂದಿದ್ಲಿಲ್ಲ. 2 ದಿವಸ ಆಗೈತಿ. ನನ್ನ ಕರ್ಕೊಂಡೋಗಿ ನನ್ನ ಗಂಡನ ಮನೆ ಬಿಡ. ನಾನು ಅಷ್ಟ ನೋಡ ಹೇಳತ್ತಾನೆ. ಇಲ್ಲಕ್ಕ ನಾ ಬೇಕೇ ಹೋಗ್ಬಿಡ್ತಾನೆ ನೋಡು. ಮತ್ತೆ ಎಷ್ಟೈತ್ ನೋಡಕೀಗ ತಿಮರು. ಇಲ್ಲೇ ಹುಟ್ಟಿ ಬೆಳೆದು ಇಲ್ಲಿದೇನು ಆಗಿಲ್ಲ ಹೋಗಿಲ್ಲಕಿ. ಅಲ್ಲೇ ಇರ ಹುಟ್ಟಿದಾಗಿಂದ ಅಲ್ಲೇ ಬಿದ್ದದ್ಲ ನಂಗೆ ಮಾಡ್ತಾಳ. ಹೋಗು ಒಯ್ದು ಹೋಗಿ ಈಕಿಗೆ ಎಷ್ಟು ರೂಪಾಯಿ ಆದ್ರೆ ಏನೈತಿ ಇಕಿದಿಂದ ನಮಗೆ. ಹೋಗು ನೋಡು ಕರಿಯಾಕ ಅವಾಗ ಹೇಳ್ತಾನೆ ನಿನಗೆ, ಈಗಲ್ಲ. ಬಾರ್ವಾ ಅಂತಂದು ಕರಿಯಾಕ ಬಾ ನೀನು, ಅವಾಗ ಹೇಳ್ತಾನೆ ನಿನಗೆ. ಹೋಗಿ ಮಾಡಿಸ್ಕೊ ಹೋಗು. ಕರಿಯಾಕು ಬರಂಗಿಲ್ಲ, ಎದಕ್ಕೂ ಬರಂಗಿಲ್ಲ. ಹೋಗು. ಸುಮ್ಮನೆ ಆಗ್ರಿ ಬ್ರೋ. ಈಗ ನಡಿಯವ ಅಕ್ಷತ ಹೊಕ್ಕನಿ ಅಂತೆಲ್ಲ ನಡಿ. ಹೋಗು ಬಿಡು, ತಯಾರಾಗಿ ಬಿಟ್ಟು ಬರ್ತಾನೆ. ಇಲ್ಲ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮ್ಮ ಪ್ರೀತಿ ಅನಿಸಿಕೆಗಳನ್ನ ನಮಗೆ ತಿಳಿಸ್ರಿ ಅಂತ ಹೇಳ್ತಾ, ಭಾಳ ಜನ ಹೈಪ್ ಅನ್ಸ್ಕೊಡಂಗಿಲ್ಲ, ದಯವಿಟ್ಟು ಹೈಪ್ ಅನ್ಸ್ಕೊಡ್ರಿ. ನಾವು ಕಷ್ಟಪಟ್ಟು ವಿಡಿಯೋಸ್ ಮಾಡಿರ್ತೀವಿ, ಹಂಗೆ ಅಲ್ಲ. ದಯವಿಟ್ಟು ಹೈಪ್ ಅನ್ಸ್ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ ಸ್ನೇಹಿತರೆ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಇವತ್ತಿನ ಕಥೆನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಕಥೆಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಸ್ನೇಹಿತರೆ. ಧನ್ಯವಾದಗಳು.